ಲೋಕಸಭಾ ಚುನಾವಣೆ ಇಡೀ ದೇಶದಲ್ಲಿ ರಂಗೇರುತ್ತಿದೆ. ಮತದಾನದ ದಿನ ಸಮೀಪಿಸುತ್ತಿದೆ. ಇತ್ತ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ತನ್ನ 5 ಗ್ಯಾರಂಟಿಗಳನ್ನೇ ಪ್ರಚಾರದ ಪ್ರಮುಖ ಅಸ್ತ್ರವನ್ನಾಗಿಸಿಕೊಂಡಿದೆ. ಮತ್ತೊಂದು ಕಡೆ ಮೋದಿ ನೇತೃತ್ವದಲ್ಲಿ 10 ವರ್ಷ ಪೂರೈಸಿರುವ ಬಿಜೆಪಿ ಮೋದಿಯೇ ಗ್ಯಾರಂಟಿ ಎನ್ನುತ್ತಿದೆ. ಇದರ ನಡುವೆ ಕಾಶ್ಮೀರ, ಮಂದಿರ, ಬಡತನ, ನಿರುದ್ಯೋಗ ವಿಚಾರಗಳು ಈ ಒಂದು ಚುನಾವಣೆಯಲ್ಲಿ ಪ್ರಮುಖ ರಾಜಕೀಯ ಪಕ್ಷಗಳ ವಾಗ್ಯುದ್ಧಕ್ಕೆ ಕಾರಣವಾಗಿದೆ. ಹಾಗಿದ್ರೆ ಜನರನ್ನ ಕಾಡ್ತಾ ಇರೋದೇನು? ಜನರ ನಿರೀಕ್ಷೆಗಳೇನು? ಮತದಾರರ ಮಂದಾಳವನ್ನ ನೇರವಾಗಿ ಅವರಿಂದನೇ ತಿಳಿಯೋ ಟಿವಿ9 ಮತಯಾತ್ರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಮ್. ಶೋಭಾ ನಿಂತರೂ ಮೋದಿಗೋಸ್ಕರ ಓಟ್ ಹಾಕ್ತೇವೆ, ಶ್ರೀನಿವಾಸ್ ಪೂಜಾರಿ ನಿಂತರೂ ಓಟ್ ಹಾಕ್ತೇವೆ ನಾವು. ಕಾಂಗ್ರೆಸ್ ಬಿಜೆಪಿ ಆ ಸರಿ ಶೋಭಾಕ್ನಿ ಹಾಕಿದ್ದೇವೆ, ಏನು ಮಾಡಲಿಲ್ಲ ಅವರು. ಈ ಸರಿ ಜಯಪ್ರಕಾಶ್ ಹೆಗಡೆ ಅವರಿಗೆ ಹಿಂದುತ್ವದ ಓಟು ಹಿಂದುತ್ವಕ್ಕೆ, ನಮಗೆ ಮೋದಿಗಾಗಿ ಮತ್ತೆ ರಾಷ್ಟ್ರಕ್ಕಾಗಿ. ಜಯಪ್ರಕಾಶ್ ಹೆಗಡೆ ಅವರು ದೇವರ ಮಾತಿನಲ್ಲಿ ಓಟ್ ಕೇಳುವುದಿಲ್ಲ, ಅಭಿವೃದ್ಧಿಯ ಬಗೆಗೆ ಓಟ್ ಕೇಳ್ತಾರೆ. ಸಿದ್ದರಾಮಯ್ಯ ಮೋದಿ ಕಂಪೇರ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಗೆ ಮೋದಿನೂ ಬೇಡ, ಸಿದ್ದರಾಮಯ್ಯನೂ ಬೇಡ. ಈಗ ಸದ್ಯಕ್ಕೆ ಮಳೆ ಬೇಕು. ಉಡುಪಿ ಚಿಕ್ಕಮಗಳೂರು ಕೃಷ್ಣನೂರು ಕಾಫಿ ನಾಡನ್ನು ಒಳಗೊಂಡಿರೋ ಕ್ಷೇತ್ರ. ಕರಾವಳಿ, ಮಲೆನಾಡು, ಬಯಲು ಸೀಮೆಗಳನ್ನ ಒಳಗೊಂಡ ಅಪರೂಪದ ಕ್ಷೇತ್ರದಲ್ಲಿ ಈಗ ಚುನಾವಣಾ ಕಾವು ಹೆಚ್ಚಾಗಿದೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಕೋಟಾ ಶ್ರೀನಿವಾಸ್ ಪೂಜಾರಿ ಕಣಕ್ಕಿಳಿದಿದ್ರೆ, ಮಾಜಿ ಸಂಸದ ಜಯಪ್ರಕಾಶ್ ಹೆಗಡೆ ಕಾಂಗ್ರೆಸ್ ಹುರಿಯಾಳು. ಭಾರತದ ಭವಿಷ್ಯವನ್ನು ರೂಪಿಸಬಲ್ಲಂಥ ನಾಯಕ, ಭಾರತದ ಭಯೋತ್ಪಾದನೆಯನ್ನು ನಿವಾರಿಸಬಲ್ಲ ನಾಯಕ, ಭಾರತ 146 ಕೋಟಿ ಜನರಿಗೆ ನೆಮ್ಮದಿ ಬದುಕನ್ನು ಕಟ್ಟಿಕೊಡಬಲ್ಲ ಭಾರತ ದೇಶದ ಏಕೈಕ ನಾಯಕ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಮಂತ್ರಿ ಆಗಲಿಕ್ಕೆ ಬಿಜೆಪಿ ಓಟ್ ಕೊಡಿ ಅನ್ನೋದಷ್ಟೇ ನಮ್ಮ ಮುಂದಿರುವಂಥ ನಿಲುವು. ಬಹುದೊಡ್ಡ ಅಂತರದಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ಲುತ್ತೆ. ಅಭ್ಯರ್ಥಿಯಾಗಿ ನಾನು ಗೆಲ್ತೇನೆ. ನಾನು ಗೆದ್ದ ನಂತರ ಮೋದಿಗೆ ಪ್ರಧಾನಿ ಆಗಲಿಕ್ಕೆ ಕೈ ಎತ್ತೇನೆ ಅನ್ನುವಂಥ ವಿಶ್ವಾಸ ಇದೆ. ನಾನು ಸರ್ಕಾರದ ಗ್ಯಾರಂಟಿ ಒಟ್ಟಿಗೆ ನಾನು ಮಾಡಿದ ಕೆಲಸಗಳನ್ನು ಇಟ್ಕೊಂಡು ಹೋಗ್ತಾ ಇದ್ದೇನೆ. ಕೇವಲ ನಾಯಕರ ಹೆಸರನ್ನು ಹೇಳ್ಕೊಂಡು ಮತವನ್ನು ಗಳಿಸುವಂಥದ್ದು ನನ್ನ ಕೆಲಸ ಅಲ್ಲ. ಯಾಕಂದರೆ ನಾಯಕರ ಹೆಸರನ್ನು ಹೇಳಿ ಮತವನ್ನು ಗಳಿಸಿದರೆ ಪುನಃ ಇಲ್ಲಿ ಬರಬೇಕಂತ ಇಲ್ಲ. ಆದರೆ ಸ್ವಂತ ಕೆಲಸವನ್ನು ಮಾಡಿದರೆ ಮಾತ್ರ ಮುಂದಿನ ಚುನಾವಣೆಗೆ ಹೋಗುವಾಗ ನಾವು ಕೆಲಸವನ್ನು ಮಾಡಿದ್ದೀವಿ ಅಂತ ತೋರಿಸ್ಬೇಕಾಗ್ತದೆ. ಆಗ ಜನ ಮತವನ್ನು ಕೊಡ್ತಾರೆ. ಬದಲಾವಣೆ, ಈಗ ಮತದಾರರು ಅಭ್ಯರ್ಥಿಯನ್ನು ನೋಡುವಂಥದ್ದು, ಪಕ್ಷದ ಕಾರ್ಯಕ್ರಮಗಳನ್ನು ನೋಡುವಂಥದ್ದು ಬದಲಾಗ್ತಾರೆ. ಬದಲಾವಣೆ ಆಗ್ತಾ ಇದೆ. ಇದು ಬದಲಾವಣೆ ಪರ್ವ. ಇದು ನಾವಿವತ್ತು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿದ್ದೇವೆ. ಕೃಷ್ಣನ ಊರಲ್ಲಿ ಗೆಲುವಿಗಾಗಿ ಕಾಂಗ್ರೆಸ್ ಬಿಜೆಪಿ ತಂತ್ರ ಪ್ರತಿತಂತ್ರ ಜೋರಾಗಿದೆ. ಇಬ್ಬರು ಮಾಜಿ ಸಚಿವರ ನಡುವಿನ ಚುನಾವಣಾ ರಣಕಣಕ್ಕೆ ವೇದಿಕೆಯಾಗಿರುವ ಈ ಕ್ಷೇತ್ರದಲ್ಲಿ ಚುನಾವಣೆ ಬಗ್ಗೆ ಮತದಾರರು ಏನಂತಾರೆ? ಕ್ಷೇತ್ರದಲ್ಲಿರುವಂತಹ ಜ್ವಲಂತ ಸಮಸ್ಯೆಗಳೇನು? ಜನರ ನಿರೀಕ್ಷೆಗಳೇನು? ಬನ್ನಿ ಟಿವಿ9 ಮತಯಾತ್ರೆ ವಿಶೇಷ ಕಾರ್ಯಕ್ರಮದಲ್ಲಿ ನೋಡಿ ಬರೋಣ. ನಾವೀಗ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಕಾರ್ಕಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿದ್ದೇವೆ. ಉಡುಪಿ ಚಿಕ್ಕಮಗಳೂರು ಹೇಗಿದೆ ಲೋಕಸಭಾ ಚುನಾವಣೆ? ಕಾಂಗ್ರೆಸ್ನಿಂದ ಜಯಪ್ರಕಾಶ್ ಹೆಗಡೆ ಅವರಿದ್ದಾರೆ. ಅವರು ಮಾಡಿರುವಂಥ ಕಿಂಡಿ ಅಣುಕಟ್ಟುಗಳ ಯೋಜನೆಗಳಾಗಿರ್ಬೋದು, ಬಹಳಷ್ಟು ಸಾಧನೆಗಳು. ಅವ್ರ ಮಧ್ಯದಲ್ಲಿ ಪಕ್ಷ ಬದಲಾಯಿಸಿರ್ಬೋದು, ಆದರೆ ಅವರು ಪ್ರಾಮಾಣಿಕವಾಗಿ ಸಂಸದರಾಗಿರುವಾಗ ಬಹಳಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮುಜರಾಯಿ ಇಲಾಖೆಯಲ್ಲಿರುವಾಗ ಸ್ವಲ್ಪ ಬಹಳಷ್ಟು ಕೆಲಸಗಳನ್ನು ಮಾಡಿದ್ದುಂಟು. ಅವಕಾಶ ಸ್ವಲ್ಪ ಕಮ್ಮಿ ಇತ್ತು ಇಬ್ಬರೂ ಕೂಡ. ಈಗ ಸರಿಯಾಗಿ ನೋಡ್ಲಿಕ್ಕೆ ಹೋದರೆ ಸಮಬಲದ ಹೋರಾಟ ನಡೀತಾ ಇದೆ. ಸಿದ್ದರಾಮಯ್ಯ ಗ್ಯಾರಂಟಿನ, ಮೋದಿನೇ ಗ್ಯಾರಂಟಿನ? ಇಲ್ಲ, ಸಿದ್ದರಾಮಯ್ಯನವರು ಕೊಟ್ಟಿರುವಂಥ ಗ್ಯಾರಂಟಿಯಿಂದ ಬಹಳಷ್ಟು ಜನರಿಗೆ ಉಪಕಾರ ಆಗಿದೆ. ಇದು ಆರಾಮ್ಸೆ ನಾವು ಎಲ್ಲ ಸವಲತ್ತುಗಳನ್ನು ಇಟ್ಕೊಂಡವರು ಮಾತಾಡೋದಲ್ಲ. ಇದರಿಂದ ಬಹಳಷ್ಟು ಜನರು ಫಲಾನುಭವಿಗಳಾಗಿದ್ದಾರೆ. ನಮಗೆ ಶೋಭಾ ನಿಂತರೂ ಮೋದಿಗೋಸ್ಕರ ಓಟ್ ಹಾಕ್ತೇವೆ, ಶ್ರೀನಿವಾಸ್ ಪೂಜಾರಿ ನಿಂತರೂ ಓಟ್ ಹಾಕ್ತೇವೆ ನಾವು. ಜಯಪ್ರಕಾಶ್ ಹೆಗಡೆ ಅವರು ಸ್ಥಳೀಯವಾಗಿದ್ದಾರೆ, ಅದೇನಾದ್ರು ಎಫೆಕ್ಟ್ ಆಗುತ್ತಾ? ಅದೇನಿಲ್ಲ ಸರ್, ಇಲ್ಲ. ಏನಾದ್ರು ಮೋದಿ ನಮ್ಮ ಬಿಜೆಪಿಯಲ್ಲಿ ಜಯಪ್ರಕಾಶ್ ಹೆಗಡೆ ಇದ್ರು ಅವರೇ ವಿನ್ ಆಗ್ತಿದ್ರು. ಯಾಕಂದ್ರೆ ಈಗ ಕಾಂಗ್ರೆಸ್ಗೆ ಹೋಗಿದ್ದಾರಲ್ಲ. ಕಾಂಗ್ರೆಸ್ ಬಿಜೆಪಿ? ನಾವು ಕಾಂಗ್ರೆಸ್. ಯಾವ ಕಾರಣಕ್ಕೆ? ಎಲ್ಲ ಕಾರಣಕ್ಕೆ ಕಾಂಗ್ರೆಸ್. ನಾವು ಮೋದಿಯಲ್ಲೇ ಎಂತ ಕೊಡ್ತಾರೆ? ಮೋದಿಯಲ್ಲೇ ಇಲ್ಲ, ಎಂತ ಉಂಟು? 90 ಹಾಕ್ತೇವಲ್ಲ, 90 ಹಾಕ್ಬಿಟ್ಟು ನಮ್ಮಿಂದ ಜಾಸ್ತಿ ತಗೊಂಡ್ತಾರೆ, ಅದನ್ನ ಬಂದು 80 ಕೊಡ್ತಾರೆ ಅಷ್ಟೇ. ಬೇರೆ ಏನ್ ಮಾಡಿದ್ರೆ ದುಡ್ಡು ಮತ್ತೆಂತಂದ್ರೆ ನೋಡಿ, ಇದಕ್ಕೆ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ. ನಮ್ಗೆ ಈಗ ಸಂಬಳ ಜಾಸ್ತಿ ಮಾಡ್ಲಿಲ್ಲ. ಆಮೇಲೆ ಎಲ್ಲ ಫ್ರೀ. ನಮ್ಮ ಬಸ್ಗೆ ಯಾರು ಬರಲ್ಲ ಈಗ. ಕಾಂಗ್ರೆಸ್ ಬಿಜೆಪಿ ಬರ್ತದೆ. ಯಾವ ಕಾರಣಕ್ಕೆ? ಒಳ್ಳೆ ಅಭಿವೃದ್ಧಿ ಆಗಿದೆ, ಇಂಪ್ರೂವ್ಮೆಂಟ್ ಆಗಿದೆ. ಮೋದಿದ್ದು ರಾಮ ಮಂದಿರ ಆಗಿದೆ, ಆರ್ಟಿಕಲ್ 370 ಆಗಿದೆ, ಒಳ್ಳೆ ರಸ್ತೆ ಆಗಿದೆ, ಜಲ್ ಜೀವನ್ ಮಿಷನ್, ಮನೆ ಮನೆಗೆ ಗಂಗೆ, ಮತ್ತು ಕರೆಂಟ್ ಇಲ್ಲದ ಮನೆಯಲ್ಲ. ಈಗ ಎಲ್ಲ ಕಡೆ ಹಳ್ಳಿಗೆ ಹೋದಷ್ಟು ಕರೆಂಟ್ ಇದ್ದು ಮನೆ ಆಗ್ತದೆ.
ಹಾಗಾಗಿ ಮೋದಿ ಬರ್ತಾರೆ. ಹಿಂದುತ್ವದ ಓಟು ಹಿಂದುತ್ವಕ್ಕೆ, ನಮಗೆ ಮೋದಿಗಾಗಿ ಮತ್ತೆ ರಾಷ್ಟ್ರಕ್ಕಾಗಿ. ಸರ್ ಹೇಳಿ, ಈಗ ಚುನಾವಣೆ ನಡೀತಾ ಇದೆ, ಮೋದಿ ಬೇಕಾ ಸಿದ್ದರಾಮಯ್ಯ ಬೇಕಾ? ನಮ್ಗೆ ಮೋದಿನೂ ಬೇಡ, ಸಿದ್ದರಾಮಯ್ಯನೂ ಬೇಡ. ಈಗ ಸದ್ಯಕ್ಕೆ ಮಳೆ ಬೇಕು, ಸೆಕೆ ಇದೆ, ಮಳೆ ಬೇಕು. ಬಡವರಿಗೆ ನೀರಿಲ್ಲ, ನೀರು ಬೇಕು. ಅದೇ ಫಸ್ಟ್ ಮಳೆ ಬರಲಿ, ಮತ್ತೆ ಚಿಂತೆ ಬಾಕಿದು ಮಾಡುವ. ಉಡುಪಿ ಜಿಲ್ಲೆಯ ಕುಂದಾಪುರ, ಉಡುಪಿ, ಕಾಪು, ಕಾರ್ಕಳ ವಿಧಾನಸಭಾ ಕ್ಷೇತ್ರಗಳು, ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ, ಮೂಡಿಗೆರೆ, ಚಿಕ್ಕಮಗಳೂರು ಮತ್ತು ತರೀಕೆರೆ ವಿಧಾನಸಭಾ ಕ್ಷೇತ್ರಗಳಿವೆ. ಕುಂದಾಪುರ, ಉಡುಪಿ, ಕಾಪು, ಕಾರ್ಕಳದಲ್ಲಿ ಬಿಜೆಪಿ ಶಾಸಕರಿದ್ರೆ, ಶೃಂಗೇರಿ, ಮೂಡಿಗೆರೆ, ಚಿಕ್ಕಮಗಳೂರು, ತರೀಕೆರೆಯಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ. ಇನ್ನು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ 2014, 2019ರಲ್ಲಿ ಶೋಭಾ ಕರಂದ್ಲಾಜೆ ಸಂಸದರಾಗಿದ್ರು, ಕೇಂದ್ರದಲ್ಲಿ ಸಚಿವರೂ ಆಗಿದ್ರು. ಆದರೆ ಈ ಬಾರಿ ಶೋಭಾ ಸ್ಪರ್ಧೆಗೆ ಸ್ಥಳೀಯ ಬಿಜೆಪಿ ನಾಯಕರೇ ವಿರೋಧ ವ್ಯಕ್ತಪಡಿಸಿದ್ರು. ಗೋ ಬ್ಯಾಕ್ ಶೋಭಾ ಅಂತ ಪ್ರತಿಭಟನೆ ನಡೆಸಿದ್ರು. ಹೀಗಾಗಿ ಬಿಜೆಪಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನ ಕಣಕ್ಕಿಳಿಸಿದೆ. ನಾವೀಗ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಕಾಪು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದೇವೆ. ಕಾಂಗ್ರೆಸ್, ಬಿಜೆಪಿ ಗ್ಯಾರಂಟಿ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅಂತ? ಗ್ಯಾರಂಟಿ ಎಲ್ಲರಿಗೂ ಸಿಗ್ತಾ ಇಲ್ಲ, ಕೆಲವರಿಗೆ ಮಾತ್ರ ಬಂದಿದೆ, ಕೆಲವರಿಗೆ ಇಲ್ಲ. ಜಯಪ್ರಕಾಶ್ ಹೆಗ್ಡೆ ಅವರು ದೇವರ ಮಾತಿನಲ್ಲಿ ವೋಟ್ ಕೇಳುವುದಿಲ್ಲ, ಅಭಿವೃದ್ಧಿಯ ಬಗ್ಗೆ ವೋಟ್ ಕೇಳ್ತಾರೆ. ಇವರೆಲ್ಲ ದೇವರ ಹೆಸರಿನಲ್ಲೆಲ್ಲ ಜಾತಿ ಅದನ್ನೆಲ್ಲ ತಿಕ್ಕಾಟ ಮಾಡಬಾರದು. ಎಲ್ಲ ಜಾತಿಯವರನ್ನು ಒಂದೇ ಇದರಲ್ಲಿ ನೋಡ್ಕೊಳ್ಬೇಕು. ಮುಸ್ಲಿಮರನ್ನಾಗಲಿ ಇವರಾಗಲಿ ಒಂದಲ್ಲ, ಎಲ್ಲರ ರಕ್ತ ಇದಲ್ಲ, ರೆಡ್ ಅಲ್ಲ. ಮತ್ತೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಈ ಬಾರಿ ಜಾತಿ ಲೆಕ್ಕಾಚಾರ ಜೋರಾಗಿದೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ 2,10,000 ಎಸ್ಸಿ ಮತದಾರರು, 1,90,000 ಬಿಲ್ಲವ ಈಡಿಗರು, 1,80,000 ಬಂಟರು, ಶೆಟ್ಟಿ, ಒಕ್ಕಲಿಗರು, 1,45,000 ಮುಸ್ಲಿಂ, 1,18,000 ಬ್ರಾಹ್ಮಣ ಮತದಾರರಿದ್ದಾರೆ. 1,14,000 ಮೊಗವೀರರು, 1,02,000 ಲಿಂಗಾಯತರು, 80,000 ಕ್ರಿಶ್ಚಿಯನ್ ಮತ್ತು 2,59,000 ಇತರೆ ಸಮುದಾಯದ ಮತದಾರರಿದ್ದಾರೆ. ನಾವೀಗ ಉಡುಪಿಯ ಶ್ರೀಕೃಷ್ಣ ಮಂದಿರದ ಬಳಿ ಇದ್ದೇವೆ. ಶೋಭಾ ಕರಂದ್ಲಾಜೆ ಅವ್ರಿಗೆ ಯಾಕೆ ಅವಕಾಶ ತಪ್ಪಿತು? ಶೋಭಾ ಅವರು ಏನು ಇಲ್ಲಿ ಆಯ್ಕೆ ಆಗಿದ್ರು, ಇಲ್ಲಿ ಬರಲೇ ಇಲ್ಲ. ಅವರು ಕ್ಷೇತ್ರದ ಅಭಿವೃದ್ಧಿ ಪರ ಕೆಲಸನ ಮಾಡಲೇ ಇಲ್ಲ, ಜನಕ್ಕೆ ಮೆಚ್ಚುಗೆನೇ ಆಗಲಿಲ್ಲ. ಮತ್ತೊಂದು ಚರ್ಚೆ ಆಗ್ತಾ ಇದೆ, ಸಿದ್ದರಾಮಯ್ಯ ಗ್ಯಾರಂಟಿನ ಮೋದಿ ಗ್ಯಾರಂಟಿನ? ನಮಗೆ ಸಿದ್ದರಾಮಯ್ಯ ಒಂದು ಗ್ಯಾರಂಟಿ ಅಂತ ಮೇಲೆ ಇದೆ, ಆದರೆ ಮೋದಿಯವರು ಮೋದಿಗೆ, ಸಿದ್ದರಾಮಯ್ಯ ಮೋದಿ ಕಂಪೇರ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅಜಗಜಾಂತ ವ್ಯತ್ಯಾಸ. ಯಾರು ಬಂದರೆ ನನಗೇನು ಉಪಯೋಗ ಇಲ್ಲ. ನಾನು ದುಡಿದ್ರೆ ನನಗೂ ಓಟ. ಅದರಿಂದ ನನ್ನ ದೇವರು ನಾನು ಕಾಪಾಡಿದ್ರೆ ನನಗೆ ಸಾಕು, ಅಷ್ಟೇ. ಇದೇ ನನಗೆ ದೇವರು. ಯಾವುದು? ನನ್ನ ಟೀ ಕಾಫಿ ಮಾರೋದೇ ನನ್ನ ದೇವರು. ಹೌದು, ಅವರೇ ಎಲ್ಲವೂ, ಅವರೇ ನಿಮ್ಮ ನಾಯಕರು, ಅಷ್ಟೇ. ಹೌದು. ನಾವೀಗ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಕುಂದಾಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೋಟಾದಲ್ಲಿದ್ದೇವೆ. ಕೋಟಾ ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಹುಟ್ಟೂರು. ಹಾಗಿದ್ರೆ ಬನ್ನಿ, ಹುಟ್ಟೂರಿನಲ್ಲಿ ಈ ಒಂದು ಚುನಾವಣೆ ಬಗ್ಗೆ ಏನ್ ಹೇಳ್ತಾರೆ, ಯಾವ ರೀತಿಯ ಅಂತ ವಾತಾವರಣ ಇದೆ ನೋಡೋಣ. ಈ ಸಲ ಮೋದಿ ಬರಬೇಕನ್ನೋದು ನಮ್ಮ ಉದ್ದೇಶ. ಎಲ್ಲ ಭಾಗದಲ್ಲೂ ಗ್ಯಾರಂಟಿ ಅಂದರೆ ಇಲ್ಲ 5ಕ್ಕೂ 5 BJP ಬರೋಕ್ಕೆ ಹೋಗಿ ಇಲ್ಲಿಯ ವಾತಾವರಣ ನೋಡಿದರೆ ಎಲ್ಲ BJP ಫೇವರೇಟ್ ಜಾಸ್ತಿ ಈ ಕಡೆ. ಇಲ್ಲಿ ಈ ಸಲ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಪಕ್ಷದ ಮೇಲೆ ಯಾರೂ ಡಿಪೆಂಡ್ ಇಲ್ಲ. ಯಾರು ವ್ಯಕ್ತಿಗತವಾಗಿ ಒಳ್ಳೆ ಕೆಲಸಗಳನ್ನು ಮಾಡ್ತಾರೆ, ಯಾರು ಕಾರ್ಯಗಳನ್ನು ಮಾಡ್ತಾರೆ, ಯಾರು ಇನ್ನೊಬ್ಬರ ಕಷ್ಟಗಳಿಗೆ ಸಹಾಯ ಮಾಡ್ತಾರೆ, ಅವ್ರ ಮೇಲೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಡಿಪೆಂಡ್ ಆಗಿದೆ ಈ ಸಲ. ನಾವು RSS ಸಂಬಂಧ ಜೈಲಿಗೆ ಹೋದವರು. ಇಲ್ಲಿ ಗೊತ್ತಾ, ಬಿಜೆಪಿಯಲ್ಲಿ ನಮಗೆ ಬೇಕೆಂದು ಕೆಲವು ಉಪದ್ರ ಇತ್ತು. ಬಿಜೆಪಿಯಲ್ಲಿ ಇಲ್ಲಿ ಬಿಜೆಪಿ ಗೌರ್ಮೆಂಟ್ ಇರುವಾಗಲೇ, ಈ ಶ್ರೀನಿವಾಸ ಪೂಜಾರಿ ಇರುವಾಗಲೇ ನಮ್ಮನ್ನು 2-3 ರೀತಿಯಲ್ಲಿ ಉಪದ್ರ ಕೊಟ್ಟಿದೆ. ಆದ ಕಾರಣ ನಾವು ಆಲೋಚನೆ ಮಾಡಬೇಕಾಗ್ತದೆ. ಬಿಜೆಪಿ ನಮಗೆ ಎಂತ ಉಪಕಾರ ಮಾಡಲ್ಲ, ಅಪಕಾರ ಮಾಡಿ. ಬಿಜೆಪಿ ಅಂತಾರೆ, ಬಿಜೆಪಿ ಹಾಕೋದಿಲ್ಲ. ಬಿಜೆಪಿ ಅವರು ಸ್ವಲ್ಪ ಸಮಸ್ಯೆ ಮಾಡಿ ಪಂಚಾಯತಿಯಲ್ಲಿ ಎಂತಕ್ಕೂ ನಮ್ದು ರೆಸ್ಪಾನ್ಸ್ ಮಾಡಲಿಲ್ಲ, ಅದಕ್ಕೋಸ್ಕರ. ಮತ್ತೆ ಎಲ್ಪ್ ಇಲ್ಲ ಅಂದ್ರೆ ಯಾಕೆ ಬಿಜೆಪಿಗೆ ಓಟ್ ಹಾಕೋದು ನೀವು? ಮೋದಿ ಸ್ಥಳೀಯರ ಲೆಕ್ಕ ಇಲ್ಲ, ನೋಡುದಿಲ್ಲ ನಾವು. ನಮ್ಗೆ ಯಾರಿಂದ ಉಪಕಾರ ಆಗಿದೆ ಅವ್ರಿಗೆ ಓಟ್ ಹಾಕ್ತೇವೆ.
ಕುಂದಾಪುರ ಅಂದ್ರೆ ತಟ್ಟನೆ ನೆನಪಾಗುವಂತದ್ದು ಮೀನುಗಳು. ವೆರೈಟಿ ಮೀನುಗಳಿರುವಂತ ತಾಜಾ ಮೀನುಗಳಿರುವಂತ ಕುಂದಾಪುರದ ಮಾರುಕಟ್ಟೆಯಲ್ಲಿದ್ದೇವೆ. ಮೋದಿ ಯಾವ ಕಾರಣಕ್ಕೆ ಮೋದಿ? ದೇಶ ಉದ್ಧಾರ ಮಾಡ್ತಿದ್ರಲ್ಲ ಅದಕ್ಕೆ ಮೋದಿ. ಸಿದ್ದರಾಮಯ್ಯ ಅವರು ಗ್ಯಾರಂಟಿಗಳು ಕೊಟ್ಟಿದಾರಲ್ಲ. ಗ್ಯಾರಂಟಿ ಯಾಕತ್ತದ ಒಂದ್ ಕಡೆ ತಗೊಂಡ್ ಮತ್ತೊಂದ್ ಕಡೆ ಕೊಡ್ತಾರಲ್ಲ ಅಷ್ಟೇ ಅಲ್ಲ. 2,000 ಸಿಗುತ್ತಲ್ಲ ನಿಮ್ಗೆ? ಸಿಗುತ್ತೆ ಹೌದು. ಎಂತ ಕೆರೆಗೆ ಚೊಲ್ಲೋದು ಏನಂದ್ರೆ 2,000 ರೂಪಾಯಿ ಈಗ ಬರ್ತಾ ಇದೆ ಅಲ್ಲ ಗೃಹಲಕ್ಷ್ಮಿದು, ಅಂದರೆ ಕಾಂಗ್ರೆಸ್ ಸರ್ಕಾರದವ್ರು ಕೊಡ್ತಾ ಇದ್ದಾರೆ. ಮತ್ತು ಒಂದು ಕರೆಂಟ್ ಬಿಲ್ ಫ್ರೀ ಬರ್ತಾ ಇದೆ. ಈಗ ಒಂದೇಳೆ ಅವ್ರು ಬರ್ದಿದ್ರೆ ಮತ್ತೆ ನಿಂತು ಹೋಗುತ್ತೆ ಅಂತೇಳಿ ಭಯ ಈಗ ಹೆಂಗಸರಿಗೆಲ್ಲ ಮನೆಯಲ್ಲಿ ಅಂದಳ್ರಿ ಅಂತ ಅದು ಒಂದು ತುಂಬ ಉಪಕಾರ ಆಗಿದೆ. ಕುಂದಾಪುರದಲ್ಲಿ ಜಯಪ್ರಕಾಶ್ ಅವರು ಕಾಂಗ್ರೆಸ್ನ ನಾವು ಬೆಂಬಲಿಸ್ತೇವೆ. ಯಾವ ಕಾರಣಕ್ಕೆ? ಸಂಸದರಾಗಿದ್ದವರು ಅಷ್ಟು 2 ವರ್ಷ ಸಮಯದಲ್ಲಿ ಅಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಅವರು ಜನರು ಅವರನ್ನ ಮೆಚ್ಚಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಈ 10 ವರ್ಷ ಅದರ ನಂತರದ 10 ವರ್ಷ ನಮ್ಮಲ್ಲಿ ಸಂಸದರಾದ್ರಿಂದ ಏನೂ ಕೆಲಸ ಆಗಲಿಲ್ಲ. ಶೋಭಾ ಕರಂದ್ಲಾಜೆ ಅವರು ನಮಗೆ ಕ್ಷೇತ್ರದಲ್ಲಿ ನೋಡಲಿಕ್ಕೆ ಸಿಗಲಿಲ್ಲ. ಅವರು ಉಡುಪಿ ಚಿಕ್ಕಮಗಳೂರು ಚುನಾವಣೆ ಬಂದರೆ ಕಾಂಗ್ರೆಸ್ ಬಿಜೆಪಿ ಹೇಗಿದೆ? ಕಾಂಗ್ರೆಸ್ ಬಿಜೆಪಿ ಆ ಸರಿ ಶೋಭಕ್ನಿ ಹಾಕಿದ್ದೇವೆ, ಏನೂ ಮಾಡಲಿಲ್ಲ ಅವರು. ಈ ಸರಿ ಜಯಪ್ರಕಾಶ್ ಹೆಗಡೆ ಅವರಿಗೆ ಶೋಭಾ ಕರಂದ್ಲಾಜೆ ಏನು ಮಾಡಲಿಲ್ಲ. ಎಲೆಕ್ಷನ್ ಟೈಮಿಗೆ ಇಲ್ಲಿ ಮನೆ ಮಾಡಿದ್ರು ಉಡುಪಿಯಲ್ಲಿ. ಎಲೆಕ್ಷನ್ ಮುಗಿದ ನಂತರ ಮನೆ ಖಾಲಿ ಮಾಡಿದ್ರು. ಹೌದಾ? ಹೆಗಡೆ ಅವರು 4 ಪಾರ್ಟಿ ಆಯ್ತು, 4 ಸರಿ ಆಯ್ತು ಪಾರ್ಟಿ ಚೇಂಜ್ ಮಾಡೋದು. ಈಗ ಬಿಜೆಪಿ ಪುನಃ ಕಾಂಗ್ರೆಸ್ ಹೋಗಿದ್ದಾರೆ. ಜನ ಯಾರು ಅವ್ರನ್ನ ಒಪ್ಪೋದಿಲ್ಲ, ಎಲ್ಲರೂ ಬಿಜೆಪಿನೇ. ನಮ್ಗೆ ಮೋದಿ ಅವ್ರು ಬೇಕು, ನಮ್ಗೆ ಪ್ರಧಾನಿ ಮೋದಿಯೇ ಬೇಕು. ನಮ್ಗೆ ಅವ್ರ ತರ ದೇಶ ಆಳೋರು ಮತ್ತೆ ಯಾರು ಸಿಗುದಿಲ್ಲ ಸರ್. ನಮ್ಗೆ ಇಲ್ಲ, ಎಂದೂ ಸಿಗುದಿಲ್ಲ. ಮತ್ತಂತ ರಾಹುಲ್ ಗಾಂಧಿ ಖಂಡಿತ ಇಲ್ಲ. ಮೋದಿಯಲ್ಲಿ ಇಲ್ಲಿ ಏನೆಲ್ಲಾರ ಏನು ಅವ್ರು ಪೆಟ್ರೋಲ್ಗೆ 100 ರೂಪಾಯಿ ಮಾಡಿ ಹಾಕಿದ್ದಾನೆ, ಗ್ಯಾಸ್ಗೆ 1,000 ಚಿಲ್ಲರೆ. ಅಚ್ಚ ದಿನ ಕೊಟ್ಟವನು ಕೊಟ್ಟಿದ್ದೇನಿಲ್ಲ. ಅಚ್ಚ ದಿನ ಬಾಯಲ್ಲಿ ಮಾತಾಡೋದು ಮಾತ್ರ ಅವನಲ್ಲಿ ಏನಿಲ್ಲ ಅಂತ ಆಗುದಿಲ್ಲ. ಇಲ್ಲೇನಿದ್ರು ಕಾಂಗ್ರೆಸ್ ಈ ಸಲ. ಮೋದಿ ಇಲ್ಲ, ಮೋದಿ ಅಲ್ಲಿ ಇನ್ನೇನಿಲ್ಲ. ಇವ್ರು ಹೇಳುದು ಬಿಜೆಪಿ ಹೇಳ್ಕೊಳ್ಳೋದು ಮೋದಿ ಅಲ್ಲೇ ಅಂತೇಳಿ. ಅದೆಲ್ಲ ರಾಮ ಮಂದಿರ ಕಟ್ಟಿ, ಅದರಿಂದ ನಮ್ಗೇನು ಉಪಯೋಗ ಉಂಟು? ನಾವೀಗ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಸರ್, ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಚುನಾವಣೆ ಬಂದಿದೆ, ಹೇಗಿದೆ? ಇಲ್ಲಿ ಪೂರ್ತಿ ಟ್ರೆಂಡ್ ಮೋದಿ ಪರವಾಗಿದೆ. ಎಲ್ಲರೂ ಕೂಡ ಮೋದಿ ಅಂತಿದ್ದಾರೆ. ಎಲ್ಲರೂ ಭಾಜಪ ಪರವಾಗಿದ್ದಾರೆ. ಯಾವ ಕಾರಣಕ್ಕೆ ಮೋದಿ ಯಾವ ಕಾರಣಕ್ಕಂದ್ರೆ ನಮಗೆ 100 ಕಾರಣಗಳು ಸಿಗ್ತಾ ಹೋಗುತ್ತೆ. ಕಳೆದ 10 ವರ್ಷದಿಂದ ಭಾರತವನ್ನ ಅಭಿವೃದ್ಧಿ ಮಾಡಿದ್ದು. ಕಾಂಗ್ರೆಸ್ ಬಿಜೆಪಿ ಯಾವುದಿದೆ? ಕಾಂಗ್ರೆಸ್. ಯಾವ ಕಾರಣಕ್ಕೆ? ಕಾರಣ ಏನಂತ ಹೇಳಿದ್ರೆ, ಈಗ ರೈತರ ಮೇಲೆ ಆಗ್ತಿರುವಂಥ ಡೆಲ್ಲಿದು ಇದು ನೋಡ್ತಾ ಇದ್ದೀವಿ, ಮಣಿಪುರದಲ್ಲಿ ಆದಂಥ ಘಟನೆಗಳು, ಮತ್ತು 15 ಲಕ್ಷ ರೂಪಾಯಿ ಅಕೌಂಟಿಗೆ ಹಾಕ್ತೀನಿ ಅಂತ ಹೇಳಿ ಇದುವರೆಗೆ 1 ರೂಪಾಯಿ ಹಾಕಿಲ್ಲ ನರೇಂದ್ರ ಮೋದಿ ಅವರು. ಬರೀ ಸುಳ್ಳು ಆಶ್ವಾಸನೆ ಕೊಡ್ತಾ ಇದ್ದಾರೆ. ನಾವು ಪಕ್ಷ ನೋಡ್ಬೇಕಾಗ್ತದೆ. ಹೌದು. ಯಾವ ಪಕ್ಷ ಚಂದ ಇದೆ ಅನ್ಸುತ್ತೆ ಇಲ್ಲಿ ಇರೋದ್ರಲ್ಲಿ ಇವಾಗ ಕಾಂಗ್ರೆಸ್ ಚೆನ್ನಾಗಿದೆ. ಯಾವ ಕಾರಣಕ್ಕೆ ಕಾಂಗ್ರೆಸ್? ಈ 5 ಗ್ಯಾರಂಟಿಗಳು ಇದನ್ನೆಲ್ಲ ಇದು ಮಾಡಿದ್ದಾರೆ. ಅದರಲ್ಲಿ ಬಡವರಿಗೆಲ್ಲ ಚೆನ್ನಾಗಾಗ್ತದೆ. ಲೇಡೀಸ್ಗೆ 2,000. ಹೌದು, 2,000 ರೂಪಾಯಿ ಇದು. ನಾವೀಗ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಮೋಸ್ಟ್ಲಿ ಕಾಂಗ್ರೆಸ್ ಬರ್ಬೋದು ಈ ಸಲ. ಕಾರಣಕ್ಕೆ ಅಂತ ಹೆಂಗಸ್ರಿಗಳಿಗೆಲ್ಲ ಗ್ಯಾರಂಟಿ ಕೊಟ್ಟಿದ್ದಾರೆ, ಫ್ರೀ ಬಸ್ ಬಿಟ್ಟಿದ್ದಾರೆ, ಆಮೇಲೆ 2,000 ರೂಪಾಯಿ ದುಡ್ಡು ಹಾಕ್ತಾ ಇದ್ದಾರೆ. ಇಷ್ಟೆಲ್ಲ ನಮಗೆ ಫ್ರೀ ಕೊಟ್ಟು ಎಲ್ಲ ಇದು ಮಾಡಿ ಅವರಿಗೆ ಒಂದು ಅವಕಾಶ ನಾವು ಕೊಡ್ಬೇಕಲ್ಲ. ಉಡುಪಿ ಚಿಕ್ಕಮಗಳೂರು ಕೋಟ ಶ್ರೀನಿವಾಸ. ಯಾಕೆಂದ್ರೆ ವ್ಯಕ್ತಿ ಒಳ್ಳೇದಿದೆ, ಮತ್ತು ಅದಕ್ಕಿಂತ ಅವ್ರ ವ್ಯಕ್ತಿಗಿಂತ ಮೇಲೆ ನೋಡ್ತಾರೆ ಸೆಂಟ್ರಲ್ಲು. ಯಾರು? ಮೋದಿ. ಯಾವ ಕಾರಣಕ್ಕೆ ಮೋದಿ? ಯಾವ ಕಾರಣಕ್ಕಂದ್ರೆ ಈಗ ಫಸ್ಟ್ ಬಂದು ದೇಶಕ್ಕಾಗಿ ಮೋದಿ ಬೇಕು, 2ನೇದು ಬಂದು ಹಿಂದುತ್ವ. ಇಲ್ಲ, ಈ ಸಲನೂ ಬಿಜೆಪಿ ಬರಬೇಕು. ಯಾವ ಕಾರಣಕ್ಕೆ? ಮೋದಿ ಬಂದ್ರೆ, ಮೋದಿ ಸರ್ಕಾರ ಬಂದ್ರೆ ಬಡವರೆಲ್ಲ ಸ್ವಲ್ಪ ಉದ್ಧಾರ ಆಗ್ತಾರೆ. GST ಎಲ್ಲ ಕಮ್ಮಿ ಆಗುತ್ತೆ. ಆಮೇಲೆ ಮತ್ತೆ ಕಪ್ಪಣ ಎಲ್ಲ ಜಾಸ್ತಿ ಆಗಿದೆ ಅಂತ ಇದ್ದಾರೆ. ಇಲ್ಲಪ್ಪ, ಕಮ್ಮಿ ಆಗುತ್ತೆ. ಆಮೇಲೆ GST ಕಮ್ಮಿ ಆಗುತ್ತೆ, ಬಡವರೆಲ್ಲ ಇನ್ನೂ ಇಂಪ್ರೂವ್ಮೆಂಟ್ ಆಗ್ತಾರೆ. ಯಾಕೆಂದ್ರೆ ಕಪ್ಪಣ ಬ್ಯಾಲೆನ್ಸ್ ಇದೆಲ್ಲ ತಂದ್ಬಿಟ್ರಲ್ಲ. ಕಪ್ಪಣ ತಂದ್ರು. ಮತ್ತೆ ಕಪ್ಪಣ ಎಲ್ಲಿ ತಂದ್ರು? ಅವ್ರೇ ಹೇಳಿದ್ದಲ್ಲ, ಕಪ್ಪಣ ತರ್ತೀವಿ ಅಂತ ಹೇಳಿ. ಅಂದ್ರು, ತಂದಿಲ್ಲ. ಆಮೇಲೆ ಉದ್ಯೋಗ ಸೃಷ್ಟಿ ಆಗತ್ತ ಅಂತ ಹೇಳಿದ್ರು. MA ಮಾಡ್ಕೊಂಡು BEd ಮಾಡ್ಕೊಂಡ್ರಲ್ಲ, ಗಾರೆ ಕೆಲಸ ಮಾಡ್ತಾರೆ. ಉದ್ಯೋಗ ಸೃಷ್ಟಿ ಆಗಿಲ್ಲ. ಅದು ಮತ್ತೊಂದ್ಸಲ ಬಂದ್ರೆ ಆಗ್ಬೋದು ಅನ್ಸುತ್ತೆ. ಸಿದ್ದರಾಮಯ್ಯರು 2,000 ತಗೊಂಡಿರೋದು ನಮ್ದೇ ಕಿತ್ತು ನಮಗೆ ಕೊಡ್ತಾ ಇದ್ದಾರೆ. ಬೇರೆ ವಿಚಾರ ಏನಿಲ್ಲ, ನಮ್ದೇ ಕಿತ್ತು ನಮಗೆ ಯಾವ್ದ್ರಲ್ಲಿ ಸರಿ ಎಲ್ಲ ಪ್ರತಿಯೊಂದರಲ್ಲೂ ಜಾಸ್ತಿ ಮಾಡಿದ್ದಾರೆ. ಪ್ರತಿಯೊಂದು ಅಂದ್ರೆ ಪ್ರತಿಯೊಂದು ಎಲ್ಲ ದವಸ ಧಾನ್ಯಗಳಿರ್ಬೋದು, ಡ್ರಿಂಕ್ಸ್ ಅಲ್ಲಿ ಇರ್ಬೋದು, ಪ್ರತಿಯೊಂದು ಮನೆಯಲ್ಲಿ 6 ಜನ ಕುಡಿದ್ರೆ ಅಲ್ಲೇ ದುಡ್ಡು ಅಲ್ಲೇ ಹೋಯ್ತು. ಯಾರು ಬಿಡಲ್ಲ ಸರ್, ಬಿಡಲ್ಲ. ಮನೆ ಮಾರ್ಕೊಂಡು ಹೋದ್ರು ಬಿಡಲ್ಲ. ಮೋದಿ ಅಲ್ಲೇ
ಏನು ಹಳೆ ಹಣ ಅದು ಬರೀ ಜಾತೀಯತೆ ನೋಡ್ಕೊಳ್ಳೋದ ಜಾತಿ ನೋಡೋದ ಬರೀ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತಲ್ಲ ಎಲ್ಲರೂ ಮನುಷ್ಯ ಅಲ್ವಾ ಅಲ್ಲಿ ಜ್ಞಾನ ಇಲ್ವಾ ಪ್ರಧಾನಮಂತ್ರಿ ಜ್ಞಾನ ಇಲ್ವಾ ನೋಡಿ ಫಸ್ಟ್ ಎಲ್ಲರೂ ಒಂದು ಅಂತ ನೋಡಿದ್ರೆ ಒಳ್ಳೇದು ಜನಸಾಮಾನ್ಯರು ಎಲ್ಲರೂ ಒಂದೇ ಜಾತಿ ನೋಡ್ಬಿಟ್ಟೆಲ್ಲ ಡಿವೈಡ್ ಮಾಡೋದ್ರೆ ವೇಸ್ಟ್ ಆ ಲೆಕ್ಕದಲ್ಲಿ ಸಿದ್ದರಾಮಯ್ಯ ಗುಡ್ ಪರ್ಸನ್ ಬಿಜೆಪಿ ಸರ್ಕಾರ ಅದು ನಮ್ಗೆ ಬೇಡ. ಅದು ಯಾವ ಕಾರಣಕ್ಕೆ ಅಂತ? ನಮ್ದು ಬಿಜೆಪಿ ದರಿದ್ರ ಸರ್ಕಾರ ಬೇಡ ನಮಗೆ. ಯಾವುದು ದರಿದ್ರ ಸರ್ಕಾರ? ಇದು ಕಾಂಗ್ರೆಸ್ ದರಿದ್ರ ಸರ್ಕಾರ ಇದು. ಯಾಕೆ? ಅದು ಬಂದ್ಬಿಟ್ಟು ಲೇಡೀಸಿಗೆ ಎಣ್ಣೆಗೆಲ್ಲ ನಮ್ಮ ತೆಗೆದು ಅವನ ಚಡ್ಡಿ ಜಾಬಲ್ಲಿ ನಮ್ಮ ಜಾಬಲ್ಲಿ ತೆಗೆದು ಹೆಂಗಸರು ಕೊಟ್ಟು ಫ್ರೀ ಮಾಡಿ ನಮಗೆ ಸಾಲ ತಲೆ ಮೇಲೆ ಹಾಸಿದ್ದಾರೆ. ಬೇಡದ ಕೆಲಸ ಇದು. ನಮ್ದು ಎಲ್ಲಿ ಗೊತ್ತಾ ಬಿಡಿ. ಬಿಜೆಪಿ ಸರ್ಕಾರ ನೀವು ನೋಡಿದ್ರಲ್ಲ MLA ಎಲೆಕ್ಷನಲ್ಲಿ ಯಾವ ಥರ ಕಿತ್ತು ಬಿಸಾಕಿದ್ದಾರೆ, ಅದೇ ಥರ ಈ ಸತಿ ಕಿತ್ತು ಬಿಸಾಕ್ತಾರೆ. ಚಿಕ್ಕಮಂಗ್ಳೂರಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಮೋದಿಯಲ್ಲೇ ಗಿರಿಯಲ್ಲೇ ಇತ್ತು, ಹೋಯ್ತು ಈಗ ಅದೆಲ್ಲ. ಈ ಬಾರಿ ಏನಿದು ಕಾಂಗ್ರೆಸ್ ಅಲ್ಲೇ. ನಾವೆಲ್ಲ ಬಿಜೆಪಿಗೆ ಸಪೋರ್ಟು. ಚಿಕ್ಕಮಂಗ್ಳೂರಲ್ಲಿ ಬಿಜೆಪಿನೇ ಗೆಲ್ಲೋದು. ಆಯ್ತಾ? ಯಾರು ಬೆಡ್ಡಿಂಗ್ ಇದ್ರೆ ಕಟ್ಸ್ರಿ, 1 ಲಕ್ಷ ಕಟ್ತೀನಿ. ಬೆಡ್ಡಿಂಗ್ ಕಟ್ತೀರಾ? 1 ಲಕ್ಷ ಬೆಡ್ಡಿಂಗ್ ಕಟ್ತೀನಿ. ಯಾರು ಇದ್ರೆ ಕೇಳ್ರಿ, ಚಿಕ್ಕಮಂಗ್ಳೂರಲ್ಲಿ ಬಿಜೆಪಿನೇ ಬರೋದು. ಬೆಡ್ಡಿಂಗ್ ಕಟ್ಟೋದೆಲ್ಲ ಲೀಗಲ್ ಅಲ್ಲ, ನಾವ್ ಹೇಳ್ತಾ ಇರೋದು. ಇದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಮತದಾರರ ಮನದಾಳ. ಇಲ್ಲಿ ಕೆಲವರು ಸ್ಥಳೀಯ ಅಭ್ಯರ್ಥಿಗಳಿಗೆ ಪ್ರಾಮುಖ್ಯತೆ ನೀಡಿದ್ರೆ ಮತ್ತೆ ಕೆಲವರು ಪಕ್ಷ ಮುಖಂಡರೇ ಮುಖ್ಯ ಅಂತಿದ್ದಾರೆ. ಇದೆಲ್ಲ ಏನೇ ಇರಲಿ, ಸಾಕಷ್ಟು ಕುತೂಹಲ ಕೇಳಿಸಿರುವ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಶ್ರೀಕೃಷ್ಣನ ಕೃಪಾ ಕಟಾಕ್ಷ ಯಾರಿಗೆ, ಕಾಫಿಯ ಕಿಕ್ ಯಾರಿಗೆ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಇದು ಇಂದಿನ TV9 ಮತಯಾತ್ರೆ ವಿಶೇಷ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಪ್ರತಿಷ್ಠಿತ ಲೋಕಸಭಾ ಕ್ಷೇತ್ರದ ಮಾಹಿತಿ ವಿವರಣೆಗಳೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.